ಸಿ ದಟ್ 3 ನಾನು ಬರೀತೀನಿ, ಇನ್ 3 ನೀವೇ ಓನ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ದಿರ್ಬೇಕು. ಕ್ಲಿಯರ್? ಸೊ ನಿಮ್ಗೂ ಪ್ರಾಕ್ಟೀಸ್ ಆಗಲಿ, ಮೇಕಿರೋ ಸೆಂಟೆನ್ಸ್ ಎಲ್ಲ ಮಾಡೋದು. ಸೊ 3 ನಾನು ಬರೀತೀನಿ, ಇನ್ 3 ನೀವು ಕಂಪ್ಲೀಟ್ ಮಾಡಿರ್ಬೇಕು. ಕ್ಲಿಯರ್? ಫಸ್ಟ್ ಒನ್ ಪರೀಕ್ಷಾ. माने मेरी परीक्षा दी. माने मेरी परीक्षा दी. अमन परीक्षा ಮಾಡಿದ್ದು ಅಂತ. सेकेंड बात बचपन. मेरी बचपन. मेरी बचपन सुंदर था. थर्ड वन स्वतंत्रता. नाइनटीन 47 में भारत स्वतंत्र हुआ था. स्वतंत्र हुआ. स्वतंत्र हुआ. ಇನ್ನ ವೈದ್ಯು ಲೋಹು ಮೇಘ ಅಂತ ನೀವೇ ಬರೀರಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಈಗ सरदार वल्लभ भाई पटेल लोह पुरुष थे. नेक्स्ट गोदारा. गोदारा बरसना, वैद्य, वकालत, फोड़ा, गर्भ. सो ಗೋದಾರ ಬಂದು ವಕಾಲತ್. ವಕಾಲತ್ಗೆ ಮ್ಯಾಚ್ ಮಾಡ್ಕೊಳ್ಳಿ. ಗೋದಾರದವೇ ಅವರು ಲಾಯರ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೆಕೆಂಡ್ ಒನ್ಗೆ. ನೆಕ್ಸ್ಟ್ ಥರ್ಡ್ ಒನ್ ಕಾಮ್. ಕಾಂಕ್. ಕಾಂಕ್ ಆಮೇಲೆ ನೋಡೋಣ. ಕಾಂಕ್ ಮೇಲೆ ಫೋಡಾ ಅಂತ. ಫೋಡಾ. फोर्थ वन गवारा वैद्य. गवारा वैद्य. नेक्स्ट इज वन लोह गर्म. गर्म. लोह गर्म. नेक्स्ट इज वन गरजना बरसना. गरजना बरसना. क्वेश्चन आंसर ನೋಡಿ. ಈಗ सरदार वल्लभ भाई पटेल किस नाम से जाने जाते हैं? लोहा पुरुष के नाम से जाने जाते हैं. गवारा वैद्य फोड़े के इलाज के लिए क्या दवा बताई? फोड़े को लोह गर्म करके उसे बोकना है, ऐसा दवा बताई. सरदार वल्लभ भाई पटेल ने वकालत का कार्य कहाँ से शुरू की? गोदारा से की. आजादी के बाद सरदार वल्लभ भाई पटेल किस पद से कार्य करते थे? ಸೊ ಆಜಾದಿ ಅಂದ್ರೆ ಸ್ವತಂತ್ರ ಸಿಕ್ಕಿದ ಮೇಲೆ ಯಾವ ಪದವಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಸ್ವತಂತ್ರ ಬಂದ ಮೇಲೆ ಅವರು ಪ್ರಧಾನ ಮಂತ್ರಿ ಮತ್ತೆ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ರು. नेक्स्ट वन किन रियासतों को उन्होंने भारत में शामिल की. ಎಷ್ಟು ಸಂಸ್ಥಾನಗಳನ್ನ ಅವರು, ಎಷ್ಟು ಪ್ರಾಂತ್ಯಗಳನ್ನ ಭಾರತಕ್ಕೆ ಸೇರಿಸಿದ್ರು ಅಂದ್ರೆ 556 राज्यಗಳನ್ನ ಭಾರತದಲ್ಲಿ ಶಾಮಿಲ್ ಮಾಡಿಕೊಂಡ್ರು. उन्होंने किस उपाधि से सम्मानित किया गया? ಅವ್ರ ಯಾವ ಪದವಿಯಿಂದ ಪುರಸ್ಕಾರ ಮಾಡಿದ್ರು? ಭಾರತ ರತ್ನ ಅನ್ನೋ ಪದವಿಯಿಂದ. सरदार वल्लभ भाई जी का जन्म कब और कहाँ हुआ? सरदार वल्लभ भाई ಅವರ ಜನ್ಮ ಆಗಿತ್ತು 31 अक्टूबर 1875 में उसका जन्म हुआ. Answer the class work in WhatsApp children. Okay, thank you. Good morning children. So previous class we learned Sahasi Urmila lesson. No, so previous class we learned Sahasi Urmila lesson. Today we are going to learn a new lesson. Lesson name is Sardar Vallabhbhai Patel. So what's the lesson name? Sardar Vallabhbhai Patel. So today we are going to learn a new lesson. Lesson name is Sardar Vallabhbhai Patel. Okay, previous class ನಾವು ಸಾಹಸಿ ಉರ್ಮಿಲಾ ಬಗ್ಗೆ ಲರ್ನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಓಕೆ, ನಿಮಗೆ ಒಂದು ಐಡಿಯಾ ಇರ್ತಲ್ವಾ? ಸುಭಾಷ್ ಚಂದ್ರ ಬೋಸ್ ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಶಾಸ್ತ್ರಿ ಅವರು, ಗಾಂಧೀಜಿ ಅವರು, ನೆಹರು ಅವರು, ಇವರೆಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದಂಥವ್ರು.
ಸೊ ಭಗತ್ ಸಿಂಗ್ ಅವರು ಇವರೆಲ್ಲ ಸ್ವತಂತ್ರಕ್ಕೋಸ್ಕರ ಹೋರಾಡಿದವರು. ಸೊ ಅವರ ಬಗ್ಗೆ ಇವತ್ತು ನಾವು ಅವರಲ್ಲಿ ಒಬ್ಬರಾಗಿರುವಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ನಾವು ಇವತ್ತು ತಿಳ್ಕೊಂತ ಹೋಗ್ತಾ ಇದ್ವಿ. ಪೇಜ್ ನಂಬರ್ 62, keep the finger there, just follow the letter. सरदार वल्लभ पटेल आशय, भारत के महान विभूतियों की जानकारी देना, बच्चों में संगठना चतुराई का विकास करना. ಸೊ ಭಾರತ ದೇಶದಲ್ಲಿ ಅನೇಕ ಹೋರಾಟಗಾರರು ಇದ್ದಾರೆ, ಅವರ ಪರಿಚಯನ ಮಾಡ್ಕೊಳ್ಳೋದು. ಮತ್ತೆ ಇದು ಇನ್ನೊಂದು ಪಾಯಿಂಟ್ ಏನಂದ್ರೆ ಸಂಘಟನ ಚತುರಾಯಿಕ ವಿಕಾಸ್ ಕರ್ನ, ಅಂದ್ರೆ ಮಕ್ಕಳನ್ನೆಲ್ಲ ಈ ಲೆಸನ್ ಮೂಲಕ ಸಂಘಟನೆ ಮಾಡಿ ಹೋರಾಡೋಕೆ ಒಂದು ಸ್ಫೂರ್ತಿಯನ್ನ ನೀಡುವಂತ ಲೆಸನ್ ಆಗಿದೆ. ಸೊ ಅವರಲ್ಲಿ ಹೊಂದಾಣಿಕೆ ಜೊತೆ ಹೊಂದಾಣಿಕೆ ಮಾಡೋದು, ಅದನ್ನ ಸಂಘಟನೆ ಮಾಡೋದು, ಸಂಘಟನೆ ಮಾಡಿ ಅವರಲ್ಲಿ ಹೊಂದಾಣಿಕೆಯನ್ನು ಮೂಡಿಸಿ ಅದರಿಂದ ಅವರ ಐಡಿಯಾಗಳು ಏನೇನಿದೆ ಅದರಿಂದ ದೇಶಕ್ಕೆ ಏನು ಒಳ್ಳೇದಾಗುತ್ತೆ ಅದನ್ನ ಎತ್ತಿ ತೋರಿಸುವಂತ ಪ್ರಯತ್ನ ಇದೆ. नोटपड़ी, सरदार वल्लभ भाई पटेल भारत के लौह पुरुष के नाम से जाने जाते हैं. उनका जन्म 31 अक्टूबर 1875 को नदियाड गुजरात में हुआ था. मैट्रिक परीक्षा में उत्तीर्ण होने के बाद उन्होंने वकालत की परीक्षा कर ली. इसके बाद ಗೋದಾರ में वकालत का कार्य करने लगा. ಸೊ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರನ್ನ ಇನ್ನೊಂದು ಹೆಸರಿನಲ್ಲಿ ಕರೀತಾರೆ. ಆ ಹೆಸರು ಏನಂದ್ರೆ ಲೋಹ ಪುರುಷ್. ಸೊ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವ್ರನ್ನ ಲೋಹ ಪುರುಷ್ ಅಂತ ಕರೀತಾರೆ. ಭಾರತದಲ್ಲಿ ಲೋಹ ಪುರುಷ, ಕನ್ನಡದಲ್ಲಿ ಉಕ್ಕಿನ ಮನುಷ್ಯ ಅಂತಾರಲ್ಲ, ಅಂದ್ರೆ ಉಕ್ಕಿನಷ್ಟು ತುಂಬಾ ಮನಸ್ಸು ಗಟ್ಟಿ ಇರುವಂತ ಮನುಷ್ಯ ಅಂತ. ಸೊ ಆ ಹೆಸರು ಬರೋಕ್ಕೂ ಒಂದು ಕಾರಣ ಇರುತ್ತೆ, ಅದು ನಾನು ಮುಂದಿನ ಪಾಠದಲ್ಲಿ ಹೇಳ್ತಾ ಇರ್ತೀನಿ. ಸೊ ಉಕ್ಕಿನ ಮನುಷ್ಯ ಅಂತ ಅವ್ರನ್ನ ಕರೀತಿದ್ರು. ಅವರ ಜನ್ಮ ಆಗಿದ್ದು 31 ಅಕ್ಟೋಬರ್ 1875. ಸೊ 31 ಅಕ್ಟೋಬರ್ 1875 ಅವರ ಜನ್ಮ ಆಯಿತು. ಅದು ಎಲ್ಲಿ ಅಂದ್ರೆ ಗುಜರಾತ್ ಅಲ್ಲಿ ನದಿಯಾಡ್ ಅನ್ನೋ ಒಂದು ಗಾವಲ್ಲಿ ಹಳ್ಳಿಯಲ್ಲಿ ಅವರ ಜನ್ಮ ಆಯಿತು. मैट्रिक परीक्षा में उत्तीर्ण होने के बाद उन्होंने वकालत की परीक्षा पास कर ली. ಮೆಟ್ರಿಕ್ ಮೀನ್ಸ್ ಅವಾಗ 10th ನ ಮೆಟ್ರಿಕ್ ಅಂತ ಕರೀತೀವಿ. ಸೊ 10th ಆದ್ಮೇಲೆ ಅವರು ಮುಂದೆ ಎಜುಕೇಶನ್ ಕಂಪ್ಲೀಟ್ ಮಾಡಿ ವಕಾಲತ್ ಅಂದ್ರೆ ಮೀನ್ಸ್ ಲಾ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಲಾ ಪ್ರಾಕ್ಟೀಸ್ ಮಾಡಿ ಲಾ ಎಕ್ಸಾಮ್ ಸಹ ಪಾಸ್ ಮಾಡ್ಕೊಂಡ್ರು. उसके बाद गोदारा में वकालत का कार्य करने लगा. ಸೊ ಪ್ರಾಕ್ಟೀಸ್ ಎಲ್ಲ ಕಂಪ್ಲೀಟ್ ಆದ್ರೆ, ಲಾ ಪ್ರಾಕ್ಟೀಸ್ ಎಲ್ಲ ಕಂಪ್ಲೀಟ್ ಆದ್ರೆ ಅವರು ಸೊ ಲಾ ಎಲ್ಲ ಕಂಪ್ಲೀಟ್ ಆಗಿ ಏನೇನ್ ಮಾಡ್ಬೇಕು, ಲಾಯರ್ ಆಗ್ತಾರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅವರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಲಾಯರ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಎಲ್ಲಿ ಅಂದ್ರೆ ಗೋದಾರ. ಗೋದಾರ ಅನ್ನೋ ಕಡೆ ಅವರು ಲಾಯರ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. नेक्स्ट नोड़ी सेकेंड पैराग्राफ. कठिनाइयां उन्हें झुका नहीं सकती, भय उन्हें डरा नहीं सकता. जब वे बालक थे तभी उनमें एक निर्भीकता थी. उनके बचपन की एक घटना है. ಸೊ ಅವರು ಎಷ್ಟೇ ಕಷ್ಟ ಬಂದ್ರು ಆ ಕಷ್ಟಕ್ಕೆ ಅವರು ಹೆದರ್ತಾ ಇಲ್ಲ, ಅಂದ್ರೆ ಬಗ್ತಾ ಇರಲಿಲ್ಲ, ಮತ್ತೆ ಹೆದರ್ತಾನೆ ಇರಲಿಲ್ಲ. ಜಬ್ ಬಾಲಕ್ थे ಅವರು ಹುಡುಗ ಆಗಿದ್ದಾಗ ನಿರ್ಭೀಕತೆ ಅಂದ್ರೆ ಅವ್ರಿಗೆ ತುಂಬಾ ಭಯ ಅನ್ನೋದಿಲ್ಲ, ನಿರ್ಭಯವಾಗಿ ಇದ್ರು. ಸೊ ಅದಕ್ಕೊಂದು ಎಕ್ಸಾಂಪಲ್ ಇದೆ, ಅದಕ್ಕೊಂದು ಉದಾಹರಣೆ ಇದೆ. ಅದು ಅವ್ರ ಬಚಪನ್ ಅಂದ್ರೆ ಬಾಲ್ಯದಲ್ಲಿ ಅದಕ್ಕೆ ಒಂದು ಘಟನೆ ಇದೆ, ಅದಕ್ಕೆ ಇದಕ್ಕೊಂದು ಎಕ್ಸಾಂಪಲ್ ಅವನಿಗೆ, ಅಂದ್ರೆ ಅವ್ರಿಗೆ ಭಯ ಅನ್ನೋದೇ ಇರ್ಲಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಉನಕಿ ಕಂಪ್ ಮೇ ಏಕ್ ಫೋಡಾ ಹುವಾ ಥಾ. ಕಂಪ್ ಮೀನ್ಸ್ ತಲೆಯಲ್ಲಿ ಅಂತ ಹೇಳ್ತಾರೆ, ಒಂದು ಫೋಡ ಅಂದ್ರೆ ಒಂದು ಗಾಯ ಆಗಿತ್ತು. ಇಲ್ಲಿ ಮೀನಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೋಡ ಅಂದ್ರೆ ಏನು ಅಂತ. ಫೋಡ ಶರೀರ ಮವಾರ್ ಯುಕ್ತ ಘಾವ್ ಅಂದ್ರೆ ಘಾವ್ ಮೀನ್ಸ್ ಗಾಯ, ಒಂದು ಗಾಯ ಆಗಿತ್ತಂತ ಅವ್ರಿಗೆ ಫೋಡ ಹುವಾ ಥಾ. ಏಕ್ ಗವಾರ ವೈದ್ಯನೇ ದವಾ ಬತಾಯಿ. ಆಗ ಗವಾರ ಮೀನ್ಸ್ ಒಬ್ಬ ಅನಕ್ಷರಸ್ಥ, ಓದ್ದೇ ಇರೋ ಒಬ್ಬ ವೈದ್ಯ
ಒಂದು ಟ್ರೀಟ್ಮೆಂಟ್ ಹೇಳಿದ್ರಂತೆ, ದವಾ ಬತ ಎಂದು ಒಂದು ಟ್ರೀಟ್ಮೆಂಟ್ ಹೇಳಿದ್ರಂತೆ. ಆ ಟ್ರೀಟ್ಮೆಂಟ್ ಏನು ಅಂದ್ರೆ ಲೋಹ ಗರ್ಮ ಕರ್ಕೆ ಫಾಡೆ ಮೇ ಬೋಗ್ದು ಅಂದ್ರೆ ಲೋಹ ಗರ್ಮ ಕರ್ಕೆ ಅಂದ್ರೆ ಕಬ್ನಾನ ಬಿಸಿ ಮಾಡಿ ಫಾಡೆ ಮೇ ಅಂದ್ರೆ ಆ ಗಾಯದ ಮೇಲೆ ಹೋಗ್ದು, ಆ ಗಾಯದ ಮೇಲೆ ಇಟ್ಟು ಆ ಗಾಯನ ಸುಡ್ಬೇಕು ಅಂತ ಒಬ್ಬ ಗವಾರ ವೈದ್ಯ ಅಂದ್ರೆ ಒಬ್ಬ ಅನ್ಎಜುಕೇಟೆಡ್ ಓದೇ ಇರೋಂತ ಒಬ್ಬ ವೈದ್ಯ ಹೇಳಿದ್ರಂತೆ. ಅದೇ ಟ್ರೀಟ್ಮೆಂಟ್ ಇದಕ್ಕೆ ಅಂತ ಹೇಳಿದ್ರಂತೆ. ಬಾಲಕ್ ವಲ್ಲಭಾಯ್ ಪಟೇಲ್ ಜಟ್ ತಯ್ಯಾರ್. ಆಗ ಬಾಲಕ ಈಗ ಸರ್ದಾರ್ ವಲ್ಲಭಾಯ್ ಅವರು ಏನ್ ಮಾಡಿದ್ರಂತೆ, ಆಯ್ತು ಅಂತ ಒಪ್ಕೊಂಡ್ಬಿಟ್ರಂತೆ. ಅಂದ್ರೆ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರಂತೆ, ಅವ್ರು ಹೆದರ್ಕೊಳ್ಳಿಲ್ವಂತೆ. ಲೋಹ ಗರ್ಮ ಹೂವ, ಆ ಲೋಹ ಏನಾಯ್ತು, ಆ ಕಬ್ಬಣ ಏನಾಯ್ತು, ಬಿಸಿ ಆಯ್ತಂತೆ. ಬೋಗ್ನೆ ವಾಲೆನೆ ಉಸೆ ಅಪ್ನ ಹಾತ್ ಲಿಯಾ. ಬೋಗ್ನೆ ವಾಲೆ ಸುಡೋನು, ಸೊ ಆ ಗಾಯನ್ ಸುಡೋನು ಏನ್ ಮಾಡ್ದ, ಅದನ್ನ ಲೋಹನ ತನ್ನ ಕೈಲಿ ಹಿಡ್ಕೊಂಡು ಇದ್ನಂತೆ. पर उसका दिल इस कोमल बालक को देखकर ಕಾಂಪ್ ಉಟ್ಕಯ್ಯ. ಸೊ ಆದ್ರೆ ಅವನ ಮನ್ಸು ಇಷ್ಟು ಚಿಕ್ಕ ಹುಡುಗನ ಮೇಲೆ, ಇಷ್ಟು ಸಾಫ್ಟ್ ಆಗಿ ಹುಡುಗನ್ಗೆ ನಾನು ಸುಡ್ಬೇಕಾ ಅಂತ ಅವನ ಮನ್ಸಲ್ಲಿ ಕಾಂಪ್ ಉಟ್ಟ. ಕಾಂಪ್ ಮೀನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೀನಿಂಗ್ಸ್ ಅಲ್ಲಿ ಕಾಂಪ್ ಮೀನ್ಸ್ ಅವನ ಮನ್ಸು ತಳಮಳ ಆಯ್ತು. ಅಯ್ಯೋ ಇಷ್ಟು ಚಿಕ್ಕ ಹುಡುಗನ್ಗೆ ನಾನು ಸುಡ್ಬೇಕಾ, ಈ ಕಬ್ಬಣದಿಂದ ಸುಡ್ಬೇಕಾ ಈ ಚಿಕ್ಕ ಹುಡುಗನ್ಗೆ ಅಂತ ಅವ್ರಿಗೆ ತುಂಬಾ ಭಯ ಆಗೋಯ್ತು. ಸೊ ಅಶಂಕಾಗೆ ಕಾರಣ ಕುಚ್ ರುಕ್ನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ತುಂಬಾ ಭಯ ಆಯ್ತು, ಅಯ್ಯೋ ಇದು ಸುಡ್ಬೇಕಾ ಸುಡಬಾರ್ದು ಅಂತ ಅವ್ನಿಗೂ ಸ್ವಲ್ಪ ಭಯ ಆಯ್ತು. ಅವ್ನು ಸ್ವಲ್ಪ ಯೋಚನೆ ಮಾಡಿ ಸುಮ್ಮನೆ ಸ್ವಲ್ಪ ನಿಂತ್ಕೊಂಡ. ಸೊ ಹಿಚ್ಕಿಚಾನೆ ಲಗ ಅಂದ್ರೆ ಒಂದ್ ಸೆಕೆಂಡ್ ಅವನು ಯೋಚನೆ ಮಾಡ್ದ, ನಾನು ಸುಡ್ಲಾ ಬೇಡ್ವಾ, ಇದನ್ನ ಈ ಗಾಯನ ನಾನು ಸುಡ್ಲಾ ಬೇಡ್ವಾ ಅಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಬಾಲಕ್ ಜುಂಜುಲ್ ಊಟ, ಆದ್ರೆ ಬಾಲಕ ಮಾತ್ರ ಯಾವುದೇ ರೀತಿ ಹೆದರ್ಕೊಳ್ಳಿಲ್ಲ, ಅವನು ಧೈರ್ಯವಾಗಿ ಸ್ಥಿರವಾಗಿ ಇದ್ದ. ಕ್ಯಾ ದೇಖ್ ರಹಾ ಹೈ ಬಾಯ್, ಲೋಹ ಟಂಡಾ ಹೋ ರಹಾ ಹೈ. ಸೊ ಆಗ ವಲ್ಲಭಾಯ್ ಪಟೇಲ್ ಹೇಳ್ತಾರೆ, ಅಣ್ಣ ನೀನ್ ಏನ್ ನೋಡ್ತಾ, ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ಯಾ, ಲೋಹ ಟಂಡು ಹೋ ರಹಾ ಹೈ ಅಂದ್ರೆ ನೀನ್ ಬಿಸಿ ಮಾಡಿರೋ ಕಬ್ನ ಆರೋಗ್ತಾ ಇದೆ, ತಣ್ಣಗಾಗ್ತಾ ಇದೆ. ಲೇ ಮುಜ್ಸೆ ನಹಿ ಬತಾತಾ, ಲೇ ತುಜ್ಸೆ ನಹಿ ಬತಾತಾ ತೋ ಮೇ ಬೋಗ್ಲು. ಸೊ ಸರಿ, ನಿನ್ ಕೈಲಿ ಏನಾದ್ರು ಸುಡಕ್ಕಾಗಿಲ್ಲ ಅಂದ್ರೆ ಕೊಡು, ನಾನೇ ಸುಟ್ಕೊಳ್ತೀನಿ ಅಂತ ಹೇಳ್ತಾನೆ. ಬೋಗ್ನೆ ವಾಲ ದಂಗ್ ರಾಗಯ. ಆಗ ಸುಡೋನು ತುಂಬಾ ಆಶ್ಚರ್ಯವಾಗಿ ಹೆದರ್ಕೊಂಡು ಅವನೇ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರನ್ನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ. ಇವ್ರು ಇಷ್ಟೊಂದು ಧೈರ್ಯನ ಅಂತ ಅವನೇ ನೋಡ್ಕೊಂಡು ಆಶ್ಚರ್ಯ ಪಡ್ತಾರೆ. ಸೊ ಇದಕ್ಕೆ ಅವ್ರನ್ನ ಲೋಹ ಪುರುಷ್ ಅಂತ ಒಂದು ಕರೀತಾರೆ. ಅಂದ್ರೆ ಉಕ್ಕಿನಂತ ಮನುಷ್ಯ, ಗಟ್ಟಿಯಾದ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಅಂತ ಕರೀತಾರೆ. सरदार वल्लभभाई पटेल, नेक्स्ट थर्ड पैराग्राफ नोडी. सरदार वल्लभभाई पटेल स्वतंत्रता आंदोलन में कई बार जेल गए. सो सरदार वल्लभभाई पटेल ಅವರು ಸಹ ಸ್ವತಂತ್ರ ಸಿಗಬೇಕು ನಮ್ಮ ದೇಶಕ್ಕೆ ಅಂತ ಅನೇಕ ಸಲ ಜೈಲಿಗೂ ಹೋಗಿ ಬಂದಿದ್ದಾರೆ. सन 1931 में कराची कांग्रेस अधिवेशन की उन्होंने अध्यक्षता की. ಸೊ ಇವರು ಕಾಂಗ್ರೆಸ್ನ ಅಧ್ಯಕ್ಷರು ಆಗಿದ್ರು ಒಂದ್ಸಲಿ ಕಾರಂಚಿಯಲ್ಲಿ. ಸ್ವತಂತ್ರ ಆಂದೋಲನ ಉನ್ಹೋನೆ ಬಡ್ ಚಲ್ಕರ್ ಭಾಗ ಲಿಯಾ. ಅಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋದು ಅಂದ್ರೆ ಇವರು ಯಾವತ್ತೂ ಹಿಂದೇಟಾಗಿಲ್ಲ, ಮುನ್ನುಗ್ಗಿ ಹೋರಾಡಿದ್ರು. ವಲ್ಲಭಾಯ್ ಪಟೇಲ್ ಏಕ್ ಕುಶಲ್ ಸಂಘಟನಕರ್ತಾ भी थे. ಸೊ ಬರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತುಂಬಾ ಚತುರತೆ ಉಳ್ಳ ವ್ಯಕ್ತಿ ಆಗಿದ್ರು, ತುಂಬಾ ಇಂಟೆಲಿಜೆಂಟ್ ಆಗಿದ್ರು, ಮತ್ತೆ ಜನಗಳನ್ನ ತಮ್ಮ ಮಾತುಗಳಿಂದ ಸಂಘಟನೆ ಮಾಡ್ತಾ ಇದ್ರು, ಎಲ್ಲ ಒಗ್ಗೂಡಿಸ್ತಾ ಇದ್ರು ಜನಗಳನ್ನ ತಮ್ಮ ಮಾತುಗಳಿಂದ. आजादी के बाद 556 छोटी छोटी रियासतों को उन्होंने भारत देश में शामिल किया. ಅಂದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಎಷ್ಟೊಂದು ಚಿಕ್ಕ ಚಿಕ್ಕ ದೇಶ ಆಗಿ ರಾಜ್ಯಗಳಾಗಿ ಡಿವೈಡ್ ಆಗೋಗ್ಬಿಟ್ಟಿತ್ತು. ಎಷ್ಟು ಅಂದ್ರೆ ಟೋಟಲ್ 556 ರಾಜ್ಯಗಳು, ಚಿಕ್ಕ 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 ಪುಟ್ಟ ರಾಜ್ಯ. ಈಗ ರಾಜಮನೆ ತರದ ಹೆಂಗ ರಾಜ್ಯಗಳಿತ್ತು, ಆ ತರ ಚಿಕ್ಕ ರಾಜ್ಯಗಳು ಎಲ್ಲ ಒಡೆದೋಗಿತ್ತು. ಅಷ್ಟು ರಾಜ್ಯಗಳನ್ನ ಅಂದ್ರೆ 556 ರಾಜ್ಯಗಳನ್ನ ಅವರು ತಮ್ಮ ಭಾರತ ದೇಶದಲ್ಲಿ ವಿಲೀನ ಮಾಡಿಕೊಂಡ್ರು, ಒಳಪಡಿಸ್ಕೊಂಡ್ರು. ಅಷ್ಟು ರಾಜ್ಯಗಳನ್ನು ಶಾಮಿಲ್ किया गया. 1947 से 1950 तक वे भारत के उप प्रधानी और गृह मंत्री बने. ಸೊ 1947 ಇಂದ 1950 ವರೆಗೂ ಅವರು ಪ್ರಧಾನ ಮಂತ್ರಿನೂ ಆಗಿದ್ರು ಮತ್ತೆ ಗೃಹ ಮಂತ್ರಿನೂ ಆಗಿದ್ರಂತೆ. ಸರ್ದಾರ್ ವಲ್ಲಭಾಯ್ ಜಾದಾ ಬೋಲ್ತೆ ನಹಿ. ವಲ್ಲಭಾಯ್ ಪಟೇಲ್ ಅವರು ಜಾಸ್ತಿ ಮಾತಾಡ್ತಾ ಇರ್ಲಿಲ್ವಂತೆ.
वे बोलते कम करते अधिकते ಅಂದ್ರೆ काम करते अधिकते ಅಂದ್ರೆ ಅವರು ಮಾತಾಡೋದು ಕಡಿಮೆ ಕೆಲಸ ಮಾಡೋದು ತುಂಬಾ ಜಾಸ್ತಿ ಇತ್ತಂತೆ. वे गरजने वाले मेघ नहीं बरसने वाले मेघ थे ಅಂದ್ರೆ ಅವರು ಈಗ ಮೋಡ ಬರ್ಬೇಕಂದ್ರೆ ಮಳೆ ಬರ್ಬೇಕಂದ್ರೆ ಫಸ್ಟ್ ಹೇಗೆ ಸೌಂಡ್ ಬರುತ್ತೆ ಗರ್ಜನೆ ಆಗುತ್ತೆ ಆ ತರ ಗರ್ಜನೆ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಿದ್ವಂತೆ. ಬರಸ್ನೆ ವಾಲೆ ಮಳೆ ಮಾತ್ರ ಹೆಂಗ್ ಬರುತ್ತೆ ಒಂಚೂರು ಸೌಂಡ್ ಬರ್ದೇನೆ ಹೆಂಗ್ ಸುರಿಯುತ್ತೆ ಸುಯ್ಯಂತ ಸುರಿತಾ ಇರುತ್ತೆ ಬಂದ್ರೂ ಎಷ್ಟೊತ್ತಾದ್ರೂ ಹೋಗೋದೇ ಇಲ್ವಲ್ಲ ಆ ತರ ಸುರಿಯೋ ಮಳೆ ತರ ಇದ್ರು. ಅಂದ್ರೆ ಅವ್ರು ಶಬ್ದ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಸಂಘಟನೆ ಮಾಡ್ತಾರಲ್ಲ ತಮ್ಮ ಕೆಲಸದಿಂದ ತಾವೆಂತವ್ರು ತಮ್ಮ ವ್ಯಕ್ತಿತ್ವ ಎಂತದ್ದು ಅಂತ ತೋರಿಸ್ತಾ ಇದ್ರು. उनकी मुखमुद्रा से उनकी आंतरिक शक्ति का पता चलता है ಅಂದ್ರೆ ಅವ್ರ ಮುಖದಿಂದಾನೇ ಅವ್ರ ಒಳಗಿನ ಆತ್ಮಶಕ್ತಿ ಎಂತದ್ದು ಅಂತ ಗೊತ್ತಾಗ್ತಾ ಇತ್ತು. सरदार वल्लभ भाई पटेल एक योद्धा, एक सफल सेनानी और एक सिपहल सलार थे. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯೋಧ ಆಗಿದ್ರು, ಸೈನಿಕರ ತರ ಇದ್ರು, ಸೇನಾನಿ ಆಗಿದ್ರು, ದೇಶಕ್ಕೋಸ್ಕರ ದುಡಿಯೋರಾಗಿದ್ರು, ಮತ್ತೆ ಸಿಂಹಲ್ ಅಂದ್ರೆ ಸೇನಾಪತಿನೂ ಆಗಿದ್ರು. 15 दिसंबर 1915 को उसका देहांत हो गया. ಸೊ 15 दिसंबर ಅಲ್ಲಿ 1915 ಅಲ್ಲಿ ಅವರು ತೀರ್ ಹೋದ್ರು. मरणोपरांत उन्हें भारत रत्न की उपाधि से सम्मानित किया गया. ಸೊ ಸದ್ಮೇಲೆ ಅವ್ರನ್ನ ಅವ್ರಿಗೆ ಒಂದು ಉಪಾಧಿನ ಕೊಟ್ಟರು, ಅಂದ್ರೆ ಒಂದು ಪದವಿನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಲಾಯಿತು. ಅದು ಭಾರತ ರತ್ನ ಅನ್ನೋ ಒಂದು ಪದವಿ ಮೂಲಕ ಅವ್ರನ್ನ ಅವರ ಮರಣದ ನಂತರ ಅವ್ರನ್ನ ಸನ್ಮಾನಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಗೋ ಥ್ರೂ ಹಾರ್ಡ್ ವರ್ಡ್ಸ್. ಓಕೆ, all of you come for the hard words. Say with me, Sardar Vallabhbhai Patel. This is the lesson name. Okay, hard words. लोहा पुरुष, नदी यार्ड, वकालत, भोंकने वाला, आंदोलन, बरसने वाला, शामिल, योद्धा, सेनानी, देहांत. One more time. लोहा पुरुष, नदी यार्ड, वकालत, भोंकने वाला, आंदोलन, बरसने वाला, शामिल, योद्धा, सेनानी, देहांत. One more time. लोहा पुरुष, नदी यार्ड, वकालत, भोंकने वाला, आंदोलन, बरसने वाला, शामिल, योद्धा, सेनानी, देहांत. ಈಗ ಟೆಕ್ಸ್ಟ್ ಬುಕ್ ಓದಿ ನೋಡೋಣ. टेक्स्ट बुक ನೋಡಿ. नमूने के अनुसार शब्द बनाओ. सुधार सुधारक, प्रचार प्रचारक. ನೀವು ಯಾವತ್ತು ಇದು ನೋಡ್ತಿರೋ ವಿಡಿಯೋ ನೋಡ್ತಿರೋ ಅವತ್ತು ಟೆಕ್ಸ್ಟ್ ಬುಕ್ ವರ್ಕ್ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಪ್ರತಿ ಸಲ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಉದ್ಧಾರ ಉದ್ಧಾರಕ್, विचार विचारक, नेक्स्ट परीक्षा परीक्षक, नेक्स्ट ನೋಡಿ fill in the blanks ಇದೆ. fill in the blanks ಅಲ್ಲಿ मोहन कुर्सी पर डैश है बैठा है. सो अदे ತರ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. अमित जी बिस्तर पर डैश है लेटे हैं. लेटे हैं ಅಂದ್ರೆ ಮಲಗಿದ್ದಾರೆ. नेक्स्ट बंदर छत पर डैश है. बंदर छत पर. ओके, वी विल सी दैट सेकंड बात आಮೇಲೆ ನೋಡೋಣ. नेक्स्ट माताजी कार के पास खड़ी है. खड़ी है. नेक्स्ट तुम यहाँ क्यों डैश हो. तुम यहाँ क्यों सॉरी खड़ी हो. ಇಲ್ಲಿ खड़ी हो ಕೊಡೋಣ. ಥರ್ಡ್ ಒನ್ ಬೇರೆ ಮಾಡೋಣ. ಓಕೆ,
स्टडी होने लिस्ट थर्ड वन बेटा। नेक्स्ट वन कुछ बच्चे भी वहाँ डैश है बेटे हैं बेटे हैं। सो ಈಗ ಸೆಕೆಂಡ್ ಒನ್ ಬಂದು ಏನ್ ಬರುತ್ತೆ खड़े खड़े। नेक्स्ट ನೋಡಿ प्रश्नों के उत्तर लिखो। सो ಅದನ್ನ ಮೇಲೆ ನೋಡೋಣ। ಈಗ ಇನ್ನೊಂದು ಫಿಲ್ ದ ಬ್ಲಾಂಕ್ಸ್ ಇದೆ ನೋಡಿ ಇಲ್ಲಿ। कराची कांग्रेस अधिवेशन की उन्होंने डैश की कराची अधिवेशन ಅಲ್ಲಿ ಅವರು ಏನಾಗಿದ್ರು कराची अधिवेशन में उन्होंने अध्यक्षता की ಅಧ್ಯಕ್ಷತಾ ಕರಾಚಿಯಲ್ಲಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು। ಕರಾಚಿಯಲ್ಲಿ ಕಾಂಗ್ರೆಸ್ ಪರವಾಗಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು। ಅವಾಗ ಲೆಸನ್ ರೀಡಿಂಗ್ ಅಲ್ಲಿ ಹೇಳಿದ್ನಲ್ಲ कराची, सो अदे वर्ड कराची। ओके नेक्स्ट वे बोलते कम और करते अधिक थे। सेकेंड वन अधिक नेक्स्ट वन सरदार वल्लभ भाई पटेल एक योद्धा एक सफल सेनानी और एक डैश थे। सरदार वल्लभ भाई पटेल एक योद्धा सेनानी और थर्ड वन सिपहा सलार थे। नेक्स्ट लोह गर्म करके फाड़े में डैश दो घोष दो। नेक्स्ट डैश को उनका देहांत हुआ यावत और डेथ ಆಗಿದ್ದು 15 दिसंबर 1950 ओके उनका देहांत हुआ। नेक्स्ट ನೋಡೋಣ वाक्यों में प्रयोग कीजिए। वाक्यों में प्रयोग कीजिए ನೋಡ್ಬಿಡೋಣ ಈಗ।